ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 28ನೇ ಸೂತ್ರ ತಜ್ಜಪಸ್ತಧರ್ಥ ಭಾವನಂ. ತಜ್ಜಪಸ್ತಧರ್ಥ ಭಾವನಂ. ಸೊ ಇದರ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ತತ್ ಅಂದರೆ ಅದು ಪ್ರಣವ ಅಂದರೆ ಓಂ. ಜಪ ಅಂದರೆ ಮರು ಉಚ್ಚಾರಣೆ ಅಂದರೆ ಜಪ ಮಾಡೋದು. ಸೊ ತತ್ ಅರ್ಥ, ಅದರ ಅರ್ಥ ಏನಂದರೆ ತತ್ವ. ಸೊ ಭಾವನಂ ಆಳವಾದ ಚಿಂತನೆ, ಧ್ಯಾನ. ಭಾವನಂ ಅಂದರೆ ಆಳವಾದ ಚಿಂತನೆ ಅಥವಾ ಧ್ಯಾನ ಅಂತ ನಾವು ತಿಳ್ಕೊಬೋದಾಗಿದೆ. ಸೊ ಆ ಪ್ರಣವ ಅಂದರೆ ಓಂ ಅನ್ನು ಜಪಿಸಿ ಅದರ ಅರ್ಥದ ಮೇಲೆ ಧ್ಯಾನಿಸಬೇಕು. ನಾವು ಯಾವಾಗ ಓಮನ್ನು ಜಪಿಸ್ತೇವೆ ಅದರ ಅರ್ಥದ ಮೇಲೆ ಧ್ಯಾನಿಸಿದಾಗ ನಮಗೆ ಅದರ ವಿವರಣೆ ಗೊತ್ತಾಗುತ್ತೆ. ಇದರಲ್ಲಿ ಈಗಾಗಲೇ ನಾವು 27ನೇ ಸೂತ್ರದಲ್ಲಿ ಓಂ ಅಂದರೆ ಈಶ್ವರನ ಧ್ವನಿರೂಪ ಎಂದು ತಿಳಿದುಕೊಂಡಿದ್ದೇವೆ. ಸೊ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಹೇಳೋದೇನೆಂದರೆ ಕೇವಲ ಓಮನ್ನು ಉಚ್ಚರಿಸುವುದಷ್ಟೇ ಸಾಕಾಗುವುದಿಲ್ಲ. ಸೊ ಅದನ್ನು ಕೇವಲ ಉಚ್ಚರಿಸುವುದರಿಂದ ಸಾಕಾಗುವುದಿಲ್ಲ, ಅದರೊಂದಿಗೆ ಅದರ ಅರ್ಥವನ್ನು ಸರಿಯಾಗಿ ಅರಿಯಬೇಕು, ಅದರ ತತ್ವವನ್ನು ಅನುಭವಿಸಬೇಕು. ನಾವು ಅದರ ಅರ್ಥ ಮತ್ತು ತತ್ವವನ್ನು ಸರಿಯಾಗಿ ತಿಳಿದುಕೊಂಡಾಗ ನಮಗೆ ಸಂಪೂರ್ಣವಾದ ಅರ್ಥ ಆಗುತ್ತದೆ. ಹಾಗಾದರೆ ಇಲ್ಲಿ ಜಪ ಮತ್ತು ಭಾವನೆ ಇವೆರಡು ಯಾಕೆ ಬೇಕು? ಕೇವಲ ಜಪ, ಕೇವಲ ಶಬ್ದ ಹೇಳಿದರೆ ಸಾಲದು, ಮನಸ್ಸಿಗೆ ಸ್ವಲ್ಪ ಶಾಂತಿ ಬರುತ್ತದೆ. ಸೊ ಇದರಿಂದ ಮುಂದೆ ನಾವು ಈ ಜಪ ಮತ್ತು ಭಾವನೆಯನ್ನು ಎರಡನ್ನೂ ಸೇರಿಸಿದಾಗ, ಇಲ್ಲಿ ಜಪ ಅಂದರೆ ಕೇವಲ ಶಬ್ದ ಹೇಳಿದರೆ ಮನಸ್ಸಿಗೆ ಸ್ವಲ್ಪ ಶಾಂತಿ ಬರ್ತದೆ. ಸೊ ಅದರ ಜೊತೆಯಲ್ಲಿ ನಾವು ಭಾವನೆಯನ್ನು ನಾವು ಸೇರಿಸಿದಾಗ, ಜಪ ಪ್ಲಸ್ ಭಾವನೆ ಎರಡೂ ಸೇರಿಸಿದಾಗ ಆ ಅರ್ಥದಲ್ಲಿ ಮನಸ್ಸು ಲೀನವಾಗುತ್ತೆ. ಸೊ ಅದು ಆಳವಾದ ಪರಿವರ್ತನೆಗೆ ನಮಗೆ ಸಹಾಯ ಮಾಡ್ತದೆ. ಸೊ ಆಳವಾದ ಪರಿವರ್ತನೆ ಬೇಕು ಅಂದಾಗ ಆ ಜಪದ ಜೊತೆಗೆ ನಮ್ಮ ಭಾವನೆಯೂ ಸಹ ಸೇರಬೇಕು, ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಸೊ ಹೀಗೆ ಯಾರಾದರೂ ಅಗ್ನಿ ಎಂದು ಹೇಳಿದರೆ ಅದು ಕೇವಲ ಪದವಾಗಬಹುದು, ಆದರೆ ನೀವು ಅದರ ಉಷ್ಣತೆ, ಬೆಳಕು ಮತ್ತು ಶಕ್ತಿಯನ್ನು ಮನಸ್ಸಿನಲ್ಲಿ ಅನುಭವಿಸಿದಾಗ ಮಾತ್ರ ಅದು ಜೀವಂತ ಅನುಭವ ಆಗುತ್ತದೆ. ಅಗ್ನಿ ಅಂತ ಕೇಳಿದಾಗ ನಮಗೆ ಕೆಲವು ಶಬ್ದ ಅನ್ನಿಸ್ತದೆ, ಆದರೆ ಅದರ ಉಷ್ಣತೆ, ಅಗ್ನಿಯ ಉಷ್ಣತೆ ಯಾವ ರೀತಿ ಇರ್ತದೆ, ಅದರ ಬೆಳಕು ಎಷ್ಟಿರ್ತದೆ ಮತ್ತು ಆ ಶಕ್ತಿಯನ್ನು ನಾವು ಮನಸ್ಸಿನಲ್ಲಿ ಅನುಭವಿಸಿದಾಗ ಅದಕ್ಕೇನಾಗುತ್ತೆ, ಅದು ಜೀವಂತ ಅನುಭವ ಆಗ್ತದೆ. ಹೀಗೆ ಓಂ ಕೇವಲ ಶಬ್ದವಲ್ಲ, ಅದರ ತತ್ವವನ್ನು ಅನುಭವಿಸಬೇಕಾಗುತ್ತದೆ. ಓಂ ಜಪ ಹೇಗೆ ಮಾಡಬೇಕು ಎನ್ನುವುದನ್ನು ನಾವು ಸ್ವಲ್ಪ ಇಲ್ಲಿ ಮಹರ್ಷಿ ಪತಂಜಲಿಯವರು ತಿಳಿಸ್ತಾ ಇದ್ದಾರೆ. ಶಾಂತವಾಗಿ ಕುಳಿತುಕೊಳ್ಳಬೇಕು, ಬೆನ್ನು ನೇರವಾಗಿರಬೇಕು, ದೇಹ ಶಾಂತವಾಗಿರಬೇಕು, ನಿಧಾನವಾಗಿ ಉಚ್ಚರಿಸಬೇಕು. ಧ್ವನಿಯ ಕಂಪನವನ್ನು ನಾವು ಅನುಭವಿಸಬೇಕು. ಓಂಕಾರವನ್ನು ಮೌನವಾಗಿ ಗಮನಿಸಿ, ಓಂ ನಂತರ ಬರುವ ಮೌನ ಅತ್ಯಂತ ಮುಖ್ಯ ಭಾಗವಾಗಿರ್ತದೆ. ಅಲ್ಲಿಯೇ ಮನಸ್ಸು ಒಳಮುಖವಾಗುತ್ತದೆ. ಇದರ ಅರ್ಥವನ್ನು ನಾವು ಅನುಭವಿಸಬೇಕಾಗತ್ತೆ. ಒಂದು ಭಾವನೆ ಅಂದರೆ ನಾನು ದೈವಿಕ ಚೈತನ್ಯದ ಭಾಗವಾಗಿದ್ದೇನೆ, ಎಲ್ಲವೂ ಅದೇ ಮೂಲದಿಂದ ಬಂದಿದೆ, ನಾನು ಶಾಂತತೆಯ ಚೈತನ್ಯವಾಗಿದ್ದೇನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳು ಏನೆಂದರೆ, ಜಪ ಒಂದು ಮನಸ್ಸಿನ ಶುದ್ಧೀಕರಣವಾಗಲಿಕ್ಕೆ, ಭಾವನೆ ಆಂತರಿಕವಾಗಿ ಆಳವಾಗಿ ನಾವು ಕೆಳಗೋಗಲಿಕ್ಕೆ. ಈ ಜಪ ಮತ್ತು ಭಾವನೆ ಎರಡೂ ಮಿಶ್ರಣವಾದಾಗ ಏನಾಗುತ್ತೆ, ಒಂದು ಧ್ಯಾನದ ದ್ವಾರ ತೆರೆಯುತ್ತದೆ. ಸೊ ಜಪವನ್ನು ನಾವು ಭಾವನಾತ್ಮಕವಾಗಿ ನೋಡಿಕೊಂಡಾಗ ಏನಾಗುತ್ತೆ, ನಮ್ಮ ಧ್ಯಾನದ ದ್ವಾರ ತೆರೆಯುತ್ತದೆ. ಸೊ ಹೀಗೆ ನಾವು ಪ್ರತಿದಿನ 11 ಅಥವಾ 21 ಬಾರಿ ಓಂ ಜಪ ಮಾಡಿ, ಪ್ರತಿಯೊಂದು ಜಪದ ನಂತರ ಮೌನವನ್ನು ಅನುಭವಿಸಿ, ನಾನು ಶುದ್ಧ ಚೈತನ್ಯ ಎಂಬ ಭಾವನೆಯನ್ನು ನಾವು ಮಾಡ್ಕೊಂಡ್ವಿ ಅಥವಾ ನಾವು ಇಟ್ಕೊಂಡ್ವಿ, ತಿಳ್ಕೊಂಡ್ವಿ ಅಂತಂದು ಹೇಳಿದಾಗ ನಿಧಾನವಾಗಿ ನಮ್ಮ ಮನಸ್ಸು ಗಾಢವಾಗಿ ಶಾಂತವಾಗುತ್ತದೆ. ಸೊ ಇದರಿಂದ ನಮಗೆ ಮಂತ್ರದ ಶಕ್ತಿ ಅದರ ಶಬ್ದದಲ್ಲಷ್ಟೇ ಅಲ್ಲ, ಒಂದು ಯಾವುದೇ ಮಂತ್ರದ ಶಕ್ತಿ ಅದರ ಶಬ್ದದಲ್ಲಷ್ಟೇ ಅಲ್ಲ, ಅದರ ಅರ್ಥದಲ್ಲಿಯೂ ಇದೆ. ಸೊ ಜಪವೂ ಸಹ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಆ ಭಾವನೆ ಆತ್ಮವನ್ನು ಜಾಗೃತಿಗೊಳಿಸುತ್ತದೆ. ಸೊ ಇಲ್ಲಿ ಜಪ ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ, ಭಾವನೆ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಹೀಗೆ ನಮ್ಮನ್ನು ನಾವು ಕೇಳಿಕೊಂಡಾಗ ನಾನು ಜಪವನ್ನು ಯಾಂತ್ರಿಕವಾಗಿ ಮಾಡುತ್ತಿದ್ದೇನೆಯೇ ಅಥವಾ ಅದರ ತತ್ವದಲ್ಲಿ ಬದುಕುತ್ತಿದ್ದೇನೆಯಾ? ಸೊ ಈ ರೀತಿ ನಾವು ಅರ್ಥೈಸಿಕೊಂಡಾಗ ಏನಾಗುತ್ತೆ, ನಮಗೆ ಆ ಒಂದು ಜಪದ ಸಂಪೂರ್ಣ ಲಾಭ ನಮಗೆ ದೊರೆಯಲಿಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಓಂ ಜಪ ಮತ್ತು ಅದರ
ಅರ್ಥದ ಧ್ಯಾನ ಮತ್ತು ಈಶ್ವರ ಸಂಪರ್ಕದ ಒಂದು ಶಕ್ತಿಶಾಲಿ ಮಾರ್ಗ ಆಗಿದೆ. ಸೊ ಹೀಗೆ ನಾವು ಮಹರ್ಷಿ ಪತಂಜಲಿಯವರು ಸೂಚಿಸಿದ ಭಕ್ತಿ ಮತ್ತು ಧ್ಯಾನದ ಸುಂದರ ಸೇತುವೆ ಈ ಸೂತ್ರದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಸೊ ಇದರಲ್ಲಿ ನಾವು ಈ ಸೂತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದು ಹೇಳಿದರೆ, ನಾವು ಓಂಕಾರದಿಂದ ಯಾವ ರೀತಿ ಜಪವನ್ನು ಮಾಡಿ ನಮ್ಮ ಒಂದು ಭಾವನೆ ಮತ್ತು ಜಪ ಇವೆರಡನ್ನು ಮಿಶ್ರಣ ಮಾಡಿಕೊಂಡು ನಾವು ಯಾವ ರೀತಿ ಆನಂದದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಒಂದು ಮುಕ್ತಿಯ ಮಾರ್ಗವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಮಹರ್ಷಿ ಪತಂಜಲಿಯವರು ಬಹಳ ವಿವರವಾಗಿ ಈ ಸೂತ್ರದ ಮೂಲಕ ತಿಳಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.